ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ರಕ್ತಕಾಳಿ ಮಂತ್ರ ಸಾಧನೆಯನ್ನು ಮಾಡೋದರಿಂದ ಏನೆಲ್ಲ ಪ್ರಯೋಜನಗಳು ಇವೆ, ರಕ್ತಕಾಳಿ ಮಂತ್ರ ಸಾಧನೆಯನ್ನು ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಹೇಳ್ತೇನೆ. ಈ ದೇವಿ ಸಾಧನೆಯನ್ನು ಮಾಡೋದರಿಂದ ಶತ್ರುಗಳು ನಿಮ್ಮ ಮೇಲೆ ವಾಮಾಚಾರ ಪ್ರಯೋಗಗಳನ್ನು ಮಾಡಿರ್ತಾರೆ, ಕಟ್ಟು ಪ್ರಯೋಗಗಳನ್ನು ಮಾಡಿರ್ತಾರೆ, ಹಲವಾರು ಬಲಿಷ್ಠವಾದಂತಹ ದುಷ್ಟ ಪ್ರಯೋಗಗಳನ್ನು ನಿಮ್ಮ ಮೇಲೆ ಮಾಡಿರ್ತಾರೆ. ನಿಮ್ಮನ್ನು ಸರ್ವನಾಶ ಮಾಡಬೇಕು, ನಿಮ್ಮನ್ನು ಬುಡ ಸಹಿತ ಕಿತ್ತಾಕಬೇಕು ಅನ್ನೋ ಒಂದು ಕೆಟ್ಟ ಉದ್ದೇಶದಿಂದ ನಿಮ್ಮ ಮೇಲೆ ಹಲವಾರು ದುಷ್ಟ ಪ್ರಯೋಗಗಳನ್ನು ಮಾಡಿರ್ತಾರೆ. ನೆಗೆಟಿವ್ ಶಕ್ತಿ ಅನ್ನೋದು ನಿಮ್ಮ ಮೇಲೆ ಮತ್ತು ನಿಮ್ಮ ಕುಟುಂಬದ ಮೇಲೆ ಮತ್ತು ನಿಮ್ಮ ಮನೆಯಲ್ಲಿ ಏನಾಗಿರುತ್ತೆ, ಬೇರೂರಿ ಬಿಟ್ಟಿರುತ್ತೆ. ಇಂತಹ ಶಕ್ತಿಯನ್ನು, ನೆಗೆಟಿವ್ ಶಕ್ತಿಯನ್ನು, ಆಮೇಲೆ ಶತ್ರು ಮಾಡಿದಂತಹ ವಾಮಾಚಾರ ಪ್ರಯೋಗಗಳನ್ನು ಬುಡ ಸಹಿತ ಕಿತ್ತು ಹಾಕಬೇಕು ಅಂದರೆ ರಕ್ತಕಾಳಿ ಸಾಧನೆಯನ್ನು ಮಾಡಬೇಕು. ಈ ಸಾಧನೆಯನ್ನು ಮಾಡಿದ್ದೇ ಆದರೆ ಶತ್ರುಗಳು ಮಾಡಿದಂತಹ ವಾಮಾಚಾರ ಪ್ರಯೋಗಗಳನ್ನು, ಕಟ್ಟುಗಳನ್ನು ನೀವು ಅವರಿಗೆ ರಿವರ್ಸ್ ಮಾಡ್ಬೋದು. ಆಮೇಲೆ ಶಾಶ್ವತವಾಗಿ ನೀವು ಪರಿಹಾರವನ್ನು ಸಹ ನೀವು ಮಾಡಿಕೊಳ್ಬೋದು. ನಿಮ್ಮ ಶತ್ರು ಯಾರಿರ್ತಾರೆ ಅಂತಹ ಶತ್ರುವನ್ನು ಬೇರು ಸಹಿತ ನೀವು ಕಿತ್ತಾಕ್ಬೋದು. ಅಂತಹ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಈ ದೇವಿ ಸಾಧನೆಯನ್ನು ಮಾಡೋದರಿಂದ. ಮೊದಲು ಈ ದೇವಿ ಸಾಧನೆಯನ್ನು ಮಾಡಬೇಕು ಅಂದರೆ ಮೊದಲು ನೀವು ದೀಕ್ಷೆಯನ್ನು ಪಡಿಬೇಕಾಗತ್ತೆ. ಯಾಕಂದರೆ ಇದು ಕಾಳಿಗೆ ಸಂಬಂಧಪಟ್ಟಂತಹ ಸಾಧನೆ ಆಗಿರೋದರಿಂದ ದೀಕ್ಷೆ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ. ಗುರು ದೀಕ್ಷೆ ಇಲ್ಲದೆ ನೀವು ಸಾಧನೆಯನ್ನು ಮಾಡೋಕ್ಕೆ ಹೋದರೆ ಅದು ನಿಮಗೆ ಅಪಾಯ. ಯಾಕೆ ಅಪಾಯ ಅಂದರೆ, ಯಾರ ಹತ್ರ ನೀವು ದೀಕ್ಷೆಯನ್ನು ಪಡಿತೀರಾ ಅಂಥವರು ಮೊದಲು ಏನು ಮಾಡ್ತಾರೆ, ನಿಮಗೆ ದಿಗ್ಬಂಧನ ಶಕ್ತಿಯನ್ನು ಮಾಡಿಕೊಡ್ತಾರೆ. ನಿಮ್ಮ ಕುಟುಂಬ ರಕ್ಷಣೆ ಮುಖ್ಯ, ಮೊದಲು ನಿಮ್ಮ ರಕ್ಷಣೆ ಮುಖ್ಯ. ನನ್ನ ಹತ್ರ ದೀಕ್ಷೆ ತಗೊಂಡ್ರೂ ಸಹ ಮೊದಲು ನಾನು ನಿಮ್ಮ ರಕ್ಷಣೆಯನ್ನು, ನಿಮ್ಮ ಕುಟುಂಬದ ರಕ್ಷಣೆಯನ್ನು ಮಾಡಿಕೊಡಬೇಕಾಗತ್ತೆ. ದಿಗ್ಬಂಧನ ಶಕ್ತಿ ಅನ್ನೋದು ಮುಖ್ಯ. ತದನಂತರ ಈ ರಕ್ತಕಾಳಿಗೆ ಸಂಬಂಧಪಟ್ಟಂತಹ ಮೂಲ ಯಂತ್ರ ಅನ್ನೋದು ಬರುತ್ತೆ. ಮೂಲ ಯಂತ್ರಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಡಬೇಕಾಗತ್ತೆ. ಆಮೇಲೆ ತ್ರಿಶೂಲ ಶಕ್ತಿ, ತ್ರಿಶೂಲಕ್ಕೆ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿಕೊಡಬೇಕು. ಮೂಲ ಯಂತ್ರವನ್ನು, ತ್ರಿಶೂಲವನ್ನು ನಿಮ್ಮ ಮುಂದುಗಡೆ ಇಟ್ಕೊಂಡೇ ನೀವು ಮಂತ್ರ ಜಪವನ್ನು ಮಾಡಬೇಕು. ನಾನು ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಒಂದು ಮೂಲ ಮಂತ್ರ, ಒಂದು ಉಗ್ರ ಮಂತ್ರ. ಇದು ಬೇಸಿಕ್ ಆಗಿರುವಂತಹ ಮಂತ್ರ ಮಾತ್ರ ಇರುತ್ತೆ. ಈ ರಕ್ತಕಾಳಿ ಮಂತ್ರ ಸಾಧನೆಯಲ್ಲಿನೇ ಈ ದೇವಿ ಸಾಧನೆ ಮಾಡಬೇಕಾದಾಗ ಮೂಲ ಮಂತ್ರ ಸಾಧನೆ ಆಗಿರಬೇಕು, ಉಗ್ರ ಮಂತ್ರ ಸಾಧನೆ ಆಗಿರಬೇಕು. ಆಮೇಲೆ ನೀವು ಶತ್ರುಗಳನ್ನು ನಾಶ ಮಾಡಬೇಕು, ಶತ್ರುಗಳನ್ನು ವಶೀಕರಣ ಮಾಡಿಕೊಳ್ಬೇಕು, ಶತ್ರುಗಳನ್ನು ಆಕರ್ಷಣೆ ಮಾಡಿಕೊಳ್ಬೇಕು. ಆಮೇಲೆ ಶತ್ರುಗಳು ಮಾಡಿದಂತಹ ವಾಮಾಚಾರ ಪ್ರಯೋಗಗಳನ್ನು, ಕೆಡಕು ಪ್ರಯೋಗಗಳನ್ನು, ಕಟ್ಟು ಪ್ರಯೋಗಗಳನ್ನು ನೀವು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಬೇಕಂದ್ರೆ ಕೆಲವೊಂದು ಮಂತ್ರಗಳು ಬರ್ತವೆ. ಇದರಲ್ಲಿ ಬದಲಾವಣೆಗಳು ಆಗುತ್ತೆ. ಮಂತ್ರದಲ್ಲಿನೇ ಬದಲಾವಣೆಗಳು ಅನ್ನೋದು ಆಗುತ್ತೆ. ಆ ಮಂತ್ರಗಳನ್ನು ದೀಕ್ಷೆ ತಗೊಂಡ್ರೆ ಮಾತ್ರ ಕೊಡಬೇಕಾಗತ್ತೆ. ಯಂತ್ರವನ್ನು, ತ್ರಿಶೂಲವನ್ನು, ಆಮೇಲೆ ಸಿದ್ಧಿ ಮಾಡಿದಂತಹ ಜಪಮಾಲೆಯನ್ನು, ಆಮೇಲೆ ಕೆಲವೊಂದು ಪ್ರಯೋಗಗಳನ್ನು, ಯಾವ ಥರ ಪ್ರಯೋಗ ಮಾಡಿದರೆ ಯಾವ ಥರ ಪರಿಹಾರ ಆಗುತ್ತೆ ಮತ್ತು ರಿವರ್ಸ್ ಅನ್ನೋದಾಗುತ್ತೆ, ಯಾವ ಥರ ನೀವು ಶಾಶ್ವತವಾಗಿ ಪರಿಹಾರವನ್ನು ಮಾಡಿಕೊಳ್ಬೋದು, ಕೆಲವೊಂದು ಪ್ರಯೋಗಗಳು ಆಗಿರೋದನ್ನು ಎಲ್ಲವನ್ನು ಸಂಪೂರ್ಣವಾಗಿ ಈ ಒಂದು ಸಾಧನೆಯಲ್ಲಿ ಕಲಿಸಿಕೊಡಲಾಗುತ್ತೆ. ಈ ಒಂದು ಸಾಧನೆಯನ್ನು ಅಷ್ಟಮಿ ದಿನದಿಂದ ಶುರು ಮಾಡಬೇಕಾಗತ್ತೆ. ಯಾವ ಮಾಸ ಆದರೂ ಆಗಿರಲಿ, ಚೈತ್ರ ಮಾಸ ಆದರೂ ಆಗಿರಲಿ, ಆಷಾಢ ಮಾಸ ಆದರೂ ಆಗಿರಲಿ, ಮಘ ಮಾಸ ಆದರೂ ಆಗಿರಲಿ, ಅಶ್ವಿನಿ ಮಾಸ ಆದರೂ ಆಗಿರಲಿ, ಯಾವ ಮಾಸದಲ್ಲಾದರೂ ಸಹ ನೀವು ಅಷ್ಟಮಿ ದಿನದಿಂದನೇ ಶುರುವನ್ನು ಮಾಡಬೇಕು. ಈ ಒಂದು ಸಾಧನೆಯು 48 ದಿನಗಳ ಕಾಲ ಮಾಡುವಂತಹ ಸಾಧನೆ ಅನ್ನೋದು ಆಗಿರುತ್ತೆ. ಇದರಲ್ಲಿ 5 ದಿನಕ್ಕೊಮ್ಮೆ ಕೆಲವೊಂದು ವಿಧಿವಿಧಾನಗಳ ಪೂಜೆ ನಿಯಮದಲ್ಲಿ ಬದಲಾವಣೆಗಳು ಅನ್ನೋದು ಆಗುತ್ತೆ. ಈ ಒಂದು ವಿಚಾರಗಳು ಗೌಪ್ಯವಾಗಿರುತ್ತೆ. ಯಾಕಂದರೆ ಇದು ರಕ್ತಕಾಳಿಗೆ ಸಂಬಂಧಪಟ್ಟಂತಹ ಒಂದು ಸಾಧನೆ ಆಗಿರೋದರಿಂದ ಕೆಲವೊಂದು
ಪೂಜಾ ನಿಯಮದಲ್ಲಿ ಬದಲಾವಣೆಗಳನ್ನು ಮಾಡಬೇಕಾಗತ್ತೆ. ಕೆಲವೊಂದು ಹೋಮವನ್ನು ಮಾಡಬೇಕಾಗತ್ತೆ, ಕೆಲವೊಂದು ಬಲಿದಾನಗಳನ್ನು ನೀವು ನೀಡಬೇಕಾಗತ್ತೆ ಈ ಒಂದು ಸಾಧನೆಯನ್ನು ಮಾಡುವಾಗ. ಈ ಒಂದು ಸಾಧನೆಯು ವಾಮಾಚಾರ ಮೂಲಕ ಆದರೂ ಮಾಡ್ಬೋದು, ದಕ್ಷಿಣಾಚಾರದಲ್ಲಾದರೂ ಮಾಡ್ಬೋದು. ಈ ಒಂದು ರಕ್ತಕಾಳಿ ಸಾಧನೆಯನ್ನು ನೀವು ವಾಮಾಚಾರದ ಮೂಲಕ ಆದರೂ ಮಾಡ್ಬೋದು, ದಕ್ಷಿಣಾಚಾರದಲ್ಲಾದರೂ ಮಾಡ್ಬೋದು. ದಕ್ಷಿಣಾಚಾರದಲ್ಲಿ ನೀವು ಸಾಧನೆಯನ್ನು ಆಯ್ಕೆ ಮಾಡಿಕೊಂಡ್ರೆ 48 ದಿನಗಳಲ್ಲಿ ಇದು ಸಿದ್ಧಿ ಅನ್ನೋದು ಆಗಲ್ಲ. 90 ದಿನಗಳ ಕಾಲ ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ, ಅಥವಾ 108 ದಿನಗಳ ಕಾಲ ನೀವು ಸಾಧನೆಯನ್ನು ಮಾಡಬೇಕಾಗತ್ತೆ. ವಾಮ ಮೂಲಕ ನೀವು ಸಾಧನೆಯನ್ನು ಮಾಡ್ತೀನಿ ಅಂದರೆ ಸ್ಮಶಾನದಲ್ಲಿ ಮಾಡೋಂತಹ ಒಂದು ಸಾಧನೆ ಆಗಿರುತ್ತೆ. ಅದು ತುಂಬಾ ಸ್ಪೀಡಾಗಿರುತ್ತೆ. ನೀವು ವಾಮ ಮೂಲಕ ಆದರೂ ಮಾಡಿ, ದಕ್ಷಿಣಾಚಾರದಲ್ಲಾದರೂ ಮಾಡಿ, ದಿಗ್ಬಂಧನ ಶಕ್ತಿ ಅನ್ನೋದು ಇರಬೇಕು. ಮೊದಲು ದಿಗ್ಬಂಧನ ಶಕ್ತಿ ಅನ್ನೋದು ಇದ್ದಾಗ ಮಾತ್ರ ನೀವು ಸಾಧನೆಯನ್ನು ಮಾಡಿದರೆ ಯಾವುದೇ ಒಂದು ತೊಂದರೆಗಳನ್ನೋದಾಗಲ್ಲ, ಅಡೆತಡೆಗಳನ್ನೋದು ಆಗಲ್ಲ. ಆಮೇಲೆ ಯಂತ್ರವನ್ನು ನೀವು ಕಂಪಲ್ಸರಿಯಾಗಿ ಮುಂದೆ ಇಟ್ಟುಕೊಂಡು ಪೂಜೆ ಪುನಸ್ಕಾರಗಳನ್ನು, ನೈವೇದ್ಯವನ್ನು ಇಟ್ಟು ಮಾಡೋದು ಇರುತ್ತೆ. ಯಾಕಂದರೆ ಯಂತ್ರ ಅನ್ನೋದು ಬ್ರಹ್ಮಾಂಡಕ್ಕೆ ಕೀ ಇದ್ದಂಗೆ, ಅದು ಬ್ರಹ್ಮಾಂಡದ ಶಕ್ತಿ. ಇದು ಕಾಳಿ ಅಂದರೆ ಬ್ರಹ್ಮಾಂಡದ ಒಂದು ಶಕ್ತಿ. ಯಾವುದೇ ಒಂದು ಶಕ್ತಿಯನ್ನು ನೀವು ವಶಪಡಿಸಿಕೊಳ್ಬೇಕು ಅಂದಾಗ ಕೀ ಇರಬೇಕು ನಿಮ್ಮ ಹತ್ರ. ಯಂತ್ರ ಅನ್ನೋದು ಕೀ ಥರ. ಅದು ಒಂದು ಡೋರ್ ಓಪನ್ ಆಗಬೇಕಂದ್ರೆ ಕೀ ಇದ್ದರೆ ಮಾತ್ರ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ನೀವೇನು ಮಾಡ್ತೀರ, ಮಂತ್ರವನ್ನು ಮಾತ್ರ ಸಾಧನೆಯನ್ನು ಮಾಡ್ತೀರ, ಯಂತ್ರ ಅನ್ನೋದು ಇರಲ್ಲ ನಿಮ್ಮ ಹತ್ರ. ಯಂತ್ರಕ್ಕೆ ಸರಿಯಾದ ಒಂದು ಪ್ರಾಣ ಪ್ರತಿಷ್ಠಾಪನೆ ಅನ್ನೋದಿರಲ್ಲ. ನಿಮಗೆ ದೀಕ್ಷೆ ಕೊಟ್ಟಂಥ ಗುರು ಆ ಒಂದು ವಿಚಾರವನ್ನು ಸಹ ನಿಮಗೆ ಹೇಳಿರಲ್ಲ. ಅದರಿಂದ ಏನಾಗುತ್ತೆ, ಸಾಧನೆಯಲ್ಲಿ ವಿಫಲತೆ ಅನ್ನೋದು ಆಗುತ್ತೆ. ಈ ಥರ ವಿಫಲತೆ ಅನ್ನೋದು ಆಗಬಾರ್ದು ಅಂದರೆ ಯಂತ್ರ ಅನ್ನೋದು ಕಂಪಲ್ಸರಿಯಾಗಿ ಬೇಕಾಗತ್ತೆ. ಆಮೇಲೆ ಮಂತ್ರ ಅನ್ನೋದು ನೀವು ಕಂಪಲ್ಸರಿಯಾಗಿ ನಿಯಮಬದ್ಧವಾಗಿ ಮಂತ್ರೋಕ್ತವಾಗಿ ಜಪವನ್ನು ಮಾಡಬೇಕು. ಆ ಥರ ನೀವು ಜಪವನ್ನು ಮಾಡಿದರೆ ಮಾತ್ರ ಸಾಧನೆಯಲ್ಲಿ ನಿಮಗೆ ಯಶಸ್ಸು ಅನ್ನೋದು ಸಿಗುತ್ತೆ. ಈ ಒಂದು ದೇವಿಯ ದೀಕ್ಷೆ ಅನ್ನೋದು ನಿಮಗೆ ಬೇಕಾಗಿದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ. ನೀವು ನನಗೆ ಕರೆಯನ್ನು ಮಾಡಿ ಈ ದೇವಿಗೆ ಸಂಬಂಧಪಟ್ಟಂತಹ ದೀಕ್ಷೆಯನ್ನು ಕೊಡಲಾಗುತ್ತೆ. ಆಮೇಲೆ ಈ ದೇವಿಗೆ ಸಂಬಂಧಪಟ್ಟಂತಹ ಕೆಲವು ವಿಚಾರಗಳು ಬರುತ್ತೆ. ಅಂದರೆ ಷಟ್ಕರ್ಮ ವಿದ್ಯೆಗಳನ್ನು ಸಹ ಇದರಲ್ಲಿ ಹೇಳಿಕೊಡಲಾಗುತ್ತೆ. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.